ಮೇಲ್ಮನೆ ಅಥವಾ ಪರಿಷತ್ತು ಹಾಗೆ ರಾಜ್ಯಪಾಲರು ಈ ಈಕ್ವೇಷನ್ ಅನ್ನ ನೋಡ್ಲಿಕ್ಕೆ ಮುಂಚೆ ಈಗೇನು ವರದಿ ಗಮನಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನನ್ನ ಕಲೀಗ ವೀರೇಂದ್ರ ಉಪ್ಪುನ್ನ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ನಮ್ಮ ಸಂವಿಧಾನ ಶಿಲ್ಪಿಗಳು ಮೇಲ್ಮನೆಯ ಒಂದು ಕಾನ್ಸೆಪ್ಟ್ ಅನ್ನ ಓವರ್ನೈಟ್ ಡಿಸೈಡ್ ಮಾಡಿರಲಿಲ್ಲ. ಅದ್ರ ಹಿಂದೆ ಸಾಕಷ್ಟು ಹೋಮ್ವರ್ಕ್ ಹಾಗೆ ಅದರ ಅವಶ್ಯಕತೆ ಏನು, ಯಾವ ರೀತಿ ಇರಬೇಕು ಅನ್ನೋದರ ಕಲ್ಪನೆಯನ್ನ ಸಾಕಷ್ಟು ಅಳೆದು ತೂಗಿ ಮಾಡಿರುವಂತಹ ನಿರ್ಧಾರಗಳಾಗಿರುತ್ತೆ. ಆದರೆ ಇತ್ತೀಚೆಗೆ ಎಷ್ಟೋ ರಾಜ್ಯಗಳಲ್ಲಿ ಪರಿಷತ್ತನ್ನ ಕೈ ಬಿಟ್ಟಿರೋದು, ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಬಾರಿ ಪರಿಷತ್ನ ಅವಶ್ಯಕತೆ ಏನಿದೆ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಿರೋದನ್ನ ಗಮನಿಸಿದ್ರೆ ಆ ಮೂಲ ಉದ್ದೇಶ ಈಡೇರಿಸುವಲ್ಲಿ ಪರಿಷತ್ತು ಅಥವಾ ಇನ್ ಜನರಲಿ ಮೇಲ್ಮನೆಗಳು ಯಾಕೆ ವಿಫಲವಾಗ್ತಾ ಇದೆ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಪರಿಷತ್ತಿದೆ ಮತ್ತು ಪರಿಷತ್ನಲ್ಲಿ ಯಾರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋದೇ ಮೂಲ ಉದ್ದೇಶ. ಅದು ಈಗ ಯಾರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೋ ಅವರು ಬಹುಜನ ಇದರಲ್ಲಿ ಬಂದ್ಬಿಡ್ತಾರೆ, ಅಸೆಂಬ್ಲಿಯಲ್ಲಿ ಬಂದ್ಬಿಡ್ತಾರೆ ಅಥವಾ ಲೋಕಸಭೆಯಲ್ಲಿ ಬರ್ತಾರೆ. ಈ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ತು ಅನ್ನುವ ಕಾನ್ಸೆಪ್ಟೇ ಅದರ ಮೂಲ ಆಶಯ, ಮೂಲ ಉದ್ದೇಶವೆಂದರೆ ಕೇವಲ ಒಂದು ರಾಷ್ಟ್ರ ಅಲ್ಲ, ಹಲವು ರಾಷ್ಟ್ರಗಳ ಮಾದರಿಯನ್ನು ಸ್ಟಡಿ ಮಾಡಿದ ನಂತರ, ಅಧ್ಯಯನ ಮಾಡಿದ ನಂತರ ಇಲ್ಲೊಂದು ರಾಜ್ಯಸಭೆ ಅನ್ನೋದು ಬೇಕು, ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಬೇಕು ಅನ್ನೋದು ತಂದದ್ದು. ಮತ್ತು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಏನಿರುತ್ತೆ ಅಂದರೆ ರಾಜಕೀಯ ಪ್ರಾತಿನಿಧ್ಯ ಸಿಗದಂಥ ಸಮುದಾಯಗಳು ಹಾಗೂ ಆ ಕ್ಷೇತ್ರಗಳು. ಈಗ ತಜ್ಞರು, ಆ ತಜ್ಞರು ಯಾವ ಕಾರಣಕ್ಕಾಗಿ, ಈಗ ಅದು ಸಾಹಿತ್ಯ ಇರ್ಬೋದು ಅಥವಾ ವಿಜ್ಞಾನ ಇರ್ಬೋದು, ಈ ಕ್ಷೇತ್ರಗಳಿಂದ ಯಾಕೆ ಅಲ್ಲಿ ಬರಬೇಕು, ಪತ್ರಿಕೋದ್ಯಮ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಯಾಕೆ ಬರಬೇಕು ಅಂತೇಳಿ ಬಯಸ್ತಾರೆ. ಹಾಗೆ ಭಾಳ ಅಂದರೆ ರಾಜಕೀಯವಾಗಿ ಸ್ಪರ್ಧೆ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಇರಲ್ಲ ಅಂಥ ಸಮುದಾಯಗಳಿರುತ್ತೆ. ನಿಮಗೆ ಕರ್ನಾಟಕದಲ್ಲೇ 10,000ಕ್ಕಿಂತ ಕಡಿಮೆ, 1,000ಕ್ಕಿಂತ ಕಡಿಮೆ ಇರುವಂಥ ಸಮುದಾಯಗಳು ಇವೆ. ಹಾಗೆ ಗಣನೀಯ ಪ್ರಮಾಣದಲ್ಲಿ ಇದ್ದರೂ ಕೂಡ ಪ್ರಾತಿನಿಧ್ಯ ಸಿಗದಂತಹ ಸಮುದಾಯಗಳೂ ಇದೆ. ಈಗ ನೀವು ನೋಡ್ಲಿಕ್ಕೆ ಹೋದರೆ ಈಗ ತಿಗಳ ಸಮುದಾಯ ಇರ್ಬೋದು, ಕುಂಬಾರ್ ಇರ್ಬೋದು, ಮೇದರು, ಉಪ್ಪಾರರು, ಮಡಿವಾಳ ಸಮುದಾಯ, ಈ ಸಮುದಾಯದೆಲ್ಲ ಅರ್ಹರಿಲ್ಲ ಅಂತ ಅಲ್ಲ, ಖಂಡಿತವಾಗಿಯೂ ಅರ್ಹರಿದ್ದಾರೆ. ಪ್ರಯಾರಿಟಿಗಳಲ್ಲಿ ಅವ್ರ ಹೆಸರು ಚರ್ಚೆಗೂ ಬರ್ತಾ ಇರುತ್ತೆ. ಆದರೆ ಅವರಿಗೆ ಪ್ರಾತಿನಿಧ್ಯ ಸಿಗುತ್ತಾ ಅಂತ ನೋಡ್ಲಿಕ್ಕೆ ಹೋದರೆ ಅದು ಸಿಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ, ಯಾರು ಆಯ್ಕೆ ಮಾಡ್ತಾರಲ್ಲ ಆ ಆಯ್ಕೆ ಮಾಡುವ ನಾಯಕರ ಮನಸ್ಥಿತಿ, ಮನೋಭಾವ, ಅದನ್ನು ಆಧರಿಸಿ ಆಯ್ಕೆಗಳಾಗ್ತಾ ಇದೆ. ನಿಜವಾಗಿಯೂ ಆಯ್ಕೆ ಮಾಡುವಾಗ ನಾವು ಸಂವಿಧಾನದ ಮೂಲ ಆಶಯ ಅದನ್ನು ಆಧರಿಸಿ ಮಾಡ್ತಾ ಇದ್ದೀವಾ ಅನ್ನೋದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅವರವರ ರಾಜಕೀಯ ಅನುಕೂಲ ಸಿಂಧು ರಾಜಕಾರಣ ಅಂತ ಏನು ಹೇಳ್ತೀವಿ ಅದನ್ನು ಆಧರಿಸಿ ಮಾಡ್ತಾ ಇದ್ದಾರೆ ಅನ್ನೋದು. ಈಗಲೇ ನೋಡಿ, ಚರ್ಚೆಗೆ ಬಂದಿರುವಂಥ ಹಲವಾರು ಹೆಸರುಗಳ ಪೈಕಿ ನೀವು ನೋಡ್ಲಿಕ್ಕೆ ಹೋದರೆ, ನಾ ಹೇಳಿದ ಸಮುದಾಯಗಳ ಪೈಕಿ ಅದು ತಿಗಳರಿರ್ಬೋದು, ಮಡಿವಾಳ ಸಮುದಾಯ ಇರ್ಬೋದು, ಈಗ ಕುಂಬಾರ ಸಮುದಾಯ, ಈ ಸಮುದಾಯಗಳಿಂದ ಯಾರು ಇಲ್ಲ ಅಂತಲ್ಲ, ಈಗ ಆಕಾಂಕ್ಷಿಗಳೂ ಇದ್ದಾರೆ. ಈಗ PR ರಮೇಶ್ ತಿಗಳ ಸಮುದಾಯಕ್ಕೆ ಬರ್ತಾರೆ. ಹಾಗೆ ಡಾಕ್ಟರ್ ರವಿಕುಮಾರ್, ಸಿದ್ದರಾಮಯ್ಯನವರ ವೈದ್ಯರು, ಅವರು ಮಡಿವಾಳ ಸಮುದಾಯಕ್ಕೆ ಬರ್ತಾರೆ. ಇಂಥವರೆಲ್ಲ ಇದ್ದಾರೆ. ಆದರೆ ಆಯ್ಕೆ ಅಂತ ಬಂದಾಗ ಅವರ ಹೆಸರುಗಳು ಮುನ್ನೆಲೆಗೆ ಬರುತ್ತಾ, ಅದು ಬಹುಶಃ ನಾಯಕರನ್ನ ಆಧರಿಸಿರುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.